ವಿರುದ್ಧ ಸುಳ್ಳು ದೂರನ್ನ ಸುಜಾತಾ ಭಟ್ ಕೊಟ್ಟಿದ್ದೆ ಆಕೆ ಕೊಡ್ತಾ ಇರುವಂತ ಒಂದೊಂದು ಸ್ಟೇಟ್ಮೆಂಟ್ ಕೂಡ ತಾಳೆ ಹಾಕಿ ನೋಡಿದಾಗ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಆಕೆ ಹೇಳ್ತಾ ಇರೋದು 2003ರಲ್ಲಿ ತನ್ನ ಮಗಳು ನಾಪತ್ತೆ ಆಗ್ತಾಳಲ್ಲ ಧರ್ಮಸ್ಥಳದಿಂದ, ಆಗ ನಾನು ಕೋಲ್ಕತ್ತಾದಲ್ಲಿದ್ದೆ, ಅಲ್ಲಿ ಕೆಲಸ ಮಾಡ್ತಿದ್ದೆ, ಇಲ್ಲಿ ಕೆಲಸ ಮಾಡ್ತಿದ್ದೆ, VRS ತಗೊಂಡು ಬೆಂಗಳೂರಿಗೆ ಬಂದೆ ಅಂತ. ಏನೂ ಇಲ್ಲ, ಎಲ್ಲವೂ ಕೂಡ ಕಂತೆ ಪುರಾಣ. 2003ರಲ್ಲಿ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆ ಆದ್ಲು, ಆಗ ನಾನು ಕೋಲ್ಕತ್ತಾದಲ್ಲಿ ಇದ್ದೆ ಅಂತ ಸುಜಾತಾ ಹೇಳಿರೋದು. ಆದ್ರೆ 2005ರಲ್ಲಿ VRS ತಗೊಂಡು ಬೆಂಗಳೂರಿಗೆ ಬಂದೆ ಅಂತ ಈಗ ತಾನೇ ಹೇಳಿದ್ರಲ್ಲ, ಅವರ ಒಂದು ಹೇಳಿಕೆಯನ್ನ ಕೇಳಿದ್ರಲ್ಲ. ಆಕೆ ಶಿವಮೊಗ್ಗದಲ್ಲಿ ಇದ್ದಿದ್ದರ ಬಗ್ಗೆ, ರಿಪ್ಪನ್ಪೇಟೆಯ ವ್ಯಕ್ತಿಯ ಜೊತೆ ಇದ್ದಿದ್ದರ ಬಗ್ಗೆಯೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತ್ತು. ಧರ್ಮಸ್ಥಳ ವಿರುದ್ಧ ಸುಳ್ಳು ದೂರನ್ನ ಯಾಕೆ ಕೊಟ್ಟಿತ್ತು ಸುಜಾತಾ ಸುಳ್ಳು ದೂರಿನ ಹಿಂದೆ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಇದೆಯಾ? ಧರ್ಮಸ್ಥಳಕ್ಕೆ ಮಸಿ ಬಳಿಯೋದಕ್ಕೆ ಇಲ್ಲದ ಮಗಳನ್ನ ಸೃಷ್ಟಿ ಮಾಡಿದ್ರ ಸುಜಾತಾ? ಅನನ್ಯ ಭಟ್ ಸಾವು ನಿಗೂಢ ಅಲ್ಲ, ಆಕೆ ಹುಟ್ಟಿದ್ದೇ ಮಹಾ ಸುಳ್ಳು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕಾಗಿ ಅನನ್ಯ ಭಟ್ ಅನ್ನೋ ಹೆಸರನ್ನ ಸೃಷ್ಟಿ ಮಾಡಲಾಯಿತು. ಇಲ್ಲದ ಮಗಳನ್ನ ಸೃಷ್ಟಿ ಮಾಡಿ ನಿಗೂಢ ಸಾವು ಅಂತ ಸುಜಾತಾ ಭಟ್ ಸುಳ್ಳಿನ ಕಂತೆ ಕಟ್ಟಿದ್ದು ಯಾಕೆ? ಅನಾಮಿಕನನ್ನ ಕರೆಸಿದ್ದ ಗ್ಯಾಂಗ್ನಿಂದಲೇ ಸುಜಾತಾ ಭಟ್ ಬಳಕೆ ಆಯ್ತಾ? ಧರ್ಮಸ್ಥಳದ ಹೆಸರನ್ನ ಕೆಡಿಸೋದಕ್ಕೆ ಅಂತಲೇ ಸುಜಾತಾ ಭಟ್ SITಗೆ ದೂರು ಕೊಟ್ರ? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕಾಗಿಯೇ ಸುಜಾತಾ ಭಟ್ ಸುಳ್ಳು ದೂರನ್ನ ದಾಖಲಿಸಿದ್ರ? ಪ್ರಶ್ನೆಗಳು ಈ ತರ ನೂರಾರು ಹೇಳ್ತವೆ. ಅದಕ್ಕೆ ಕಾರಣ ಸುಜಾತಾ ಭಟ್ ಹಿನ್ನೆಲೆಯನ್ನ ಕೆದಕ್ತಾ ಹೋದಾಗ ಬರ್ತಾ ಇರುವಂತಹ ಸತ್ಯ, ಒಂದೊಂದೇ ಸತ್ಯ ಹೊರಗಡೆ ಬರ್ತಾ ಇದೆ. ಆ ಸತ್ಯಕ್ಕೂ ಸುಜಾತಾ ಭಟ್ ಕೊಡ್ತಾ ಇರೋ ಹೇಳಿಕೆ, ದೂರು ನಲ್ಲಿ ಆಕೆ ನಮೂದಿಸಿರೋದು ಒಂದಕ್ಕೊಂದು ತಾಳೆನೇ ಇಲ್ಲ. 2003ರಲ್ಲಿ ಮಗಳು MBBS ಮೊದಲ ವರ್ಷ ಓದ್ತಾ ಇದ್ಲು ಅಂದ್ರೆ ಯಾವ ವರ್ಷದಲ್ಲಿ ಹಾಗಾದ್ರೆ ಸುಜಾತಾ ಭಟ್ಗೆ ಮಗಳು ಹುಟ್ಟಿದ್ದು? ಆಕೆಯ ತೀರಾ ಹತ್ತಿರದ ಸಂಬಂಧಿಕರಿಗೆ, ಕುಟುಂಬದವರಿಗೆ ಗೊತ್ತಿಲ್ಲ ಸುಜಾತಾ ಭಟ್ ಯಾರನ್ನ ಮದುವೆ ಆದ್ಲು, ಆಕೆಗೆ ಯಾವ ಮಗಳಿದ್ಲು. ಈ ಪ್ರಶ್ನೆ ಆಕೆಯ ಕುಟುಂಬವನ್ನೇ ಕಾಡ್ತಾ ಇದೆ. ಯಾರು ಹಾಗಾದ್ರೆ ಅನನ್ಯ ಭಟ್ ಬಗ್ಗೆ ಪ್ರಶ್ನೆ ಎತ್ತಿದಾಗ ಸುಜಾತಾ ಭಟ್ ತೋರಿಸಿದಂತ ಈ ಫೋಟೋದ ಹಿಂದೆ ಕೂಡ ಸಾಕಷ್ಟು ಸುಳ್ಳುಗಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ. ರಮೇಶ್, ಏನಿದು ಸುಜಾತಾ ಭಟ್ ಕತೆ? ಬಾಯಿ ಬಿಟ್ರೆ ಸುಳ್ಳು ಸುಳ್ಳು ಸುಳ್ಳು. ಮೊದಲಿಗೆ ಆಕೆ ಬಂದು ಮಾಧ್ಯಮದ ಮುಂದೆ ನಿಂತು ಕಣ್ಣೀರು ಹಾಕಿದಾಗ ಎಂತವರಿಗೂ ಕೂಡ ಕರುಳು ಚುರುಕನ್ನತ್ತೆ. ಆ ತರ ಇತ್ತು ಆಕೆ ಪರಿಸ್ಥಿತಿ. ಒಂದೊಂದೇ ಸುಳ್ಳು ಈಗ ಬಹಿರಂಗ ಆಗ್ತಾ ಇದೆ. ನಾವು ಏಷ್ಯಾನೆಟ್ ಸುವರ್ಣ ನ್ಯೂಸೇ ಆಕೆಯ ಸುಳ್ಳಿನ ಕಂತೆಯನ್ನ ಪ್ರತಿ ದಿನ ಭೇದಿಸ್ತಾ ಇದ್ದೀವಿ. ಏನ್ ಹಾಗಾದ್ರೆ ಇವರ ಪ್ಲಾನು? ಯಾರೆಲ್ಲ ಸೇರ್ಕೊಂಡು ಇಷ್ಟು ದೊಡ್ಡ ಸುಳ್ಳಿನ ಕೋಟೆಯನ್ನ ಕಟ್ಟಿದ್ರು ಅಂತ? ಖಂಡಿತ ಶ್ವೇತಾ, ಈ ಸುಜಾತಾ ಭಟ್ ಬಂದು ತನ್ನ ಮಗಳು ಕಾಣೆಯಾಗಿದ್ದಾಳೆ, ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ದೂರನೇನು ಕೊಟ್ಟಿದ್ದಾರೆ. ಆ ದೂರನ್ನ ನಾವು ಸರಿಯಾಗಿ ಗಮನಿಸ್ತಾ ಆ ಬಗ್ಗೆ ಇರುವಂತಹ ಒಂದಷ್ಟು ಸತ್ಯಾಸತ್ಯಗಳನ್ನ ತಿಳಿತಾ ಹೋದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕಟ್ಟು ಕತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಏನೋ SP ಕಚೇರಿ, ಮಂಗಳೂರಿನ SP ಕಚೇರಿಗೆ ಬಂದಂತಹ ಏನೋ ಇದೇ ಸುಜಾತಾ ಭಟ್ ಅದಾದ ನಂತರ ಎಲ್ಲಿ ಹೋದ್ರು, ಅವರು ಕೊಟ್ಟಂತ ದೂರಿಗೆ ಏನು ಸಾಕ್ಷಿಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಈವನ್ SIT ಅಧಿಕಾರಿಗಳು ಕೂಡ ಇದುವರೆಗೂ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಅವರು ಬಂದರು, ಒಂದು ದೂರು ಕೊಟ್ಟರು, ಹೋದ್ರು. ಅದಾದ ನಂತರ ಅವರ ಹಿಂದೆ ನಿಂತ ಕೆಲವರು ವಕೀಲರು ಸೇರಿದಂತೆ ಕೆಲವರು ಜಸ್ಟಿಸ್ ಫಾರ್ ಅನನ್ಯ ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಅಭಿಯಾನ ಮಾಡ್ತಿದ್ದಾರೆ. ಮತ್ತು ಸುಜಾತಾ ಭಟ್ ಅವರ ಹಿಂದೆ ಇರುವಂತಹ ಒಂದು ದೊಡ್ಡ ಗ್ಯಾಂಗ್ ಏನಿದೆ ಅದು ಕೂಡ ಸುಜಾತಾ ಭಟ್ ಅವರಿಗೆ ದೊಡ್ಡ ಅನ್ಯಾಯ ಆಗಿದೆ, ಮಗಳನ್ನ ಕಳ್ಕೊಂಡಿದ್ದಾರೆ, ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಒಬ್ಬ ಅನಾಮಿಕ ಬರ್ತಾನೆ, ಅಲ್ಲಿ ಗುಂಡಿಯಾಗುವಂತ ಕೆಲಸಗಳು ನಡೀತದೆ. ಈ ಸಂದರ್ಭದಲ್ಲಿ SIT ಏನ್ ತನಿಖೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಸ್ವಲ್ಪ ಗಮನಿಸಿದ ಸಂದರ್ಭದಲ್ಲಿ ಸುಜಾತಾ ಭಟ್ ಕೊಟ್ಟಂತ ದೂರೇ ಅಸಲಿಗೆ ಸುಳ್ಳು ಅನ್ನುವಂಥದ್ದನ್ನ ಮಾಹಿತಿಗಳು ಲಭ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಮೂಲವನ್ನ ಕೆದಕ್ತಾ ನಾವು ಹೋಗ್ತೇವೆ. ಸುವರ್ಣ ನ್ಯೂಸ್ನ ನಾವು ಒಂದಷ್ಟು ಮೂಲವನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ನಮಗೆ ಸಿಗುವಂತ ಒಂದಷ್ಟು ಶಾಕಿಂಗ್ ಮಾಹಿತಿಗಳೇನೆಂದ್ರೆ, ಅನನ್ಯ ಭಟ್ ಅನ್ನುವಂತ ಒಂದು ಮಗು ಹುಟ್ಟೇ ಇಲ್ಲ, ಜೊತೆಗೆ ಅವರು CBI ಯಲ್ಲಿ ಕೆಲಸ ಮಾಡಿದ್ರು ಅನ್ನುವಂಥದ್ದು ಸುಳ್ಳು. ಅಂದ್ರೆ ಮಣಿಪಾಲ್ನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಅವರು ಅಡ್ಮಿಷನ್ ಆಗಿದ್ರು MBBS ಅನ್ನುವಂಥದ್ದು ಸುಳ್ಳು. ಇದೆಲ್ಲವೂ ಕೂಡ ಒಂದು ಸುಳ್ಳನ್ನ ಬಿಂಬಿಸುವ
ಬಿಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಇನ್ನು ಆಕೆಯ ಅನನ್ಯ ಭಟ್ ಅನ್ನುವಂತ ಒಬ್ಬ ಬಾಲಕಿಯ ಫೋಟೋನೇ ಅವರ ಬಳಿ ಇಲ್ಲ ಅನ್ನುವಂಥದ್ದನ್ನ ನಾವು ಯಾವಾಗ ಒಂದಷ್ಟು ಸರಣಿ ಸುದ್ದಿಗಳನ್ನ ಮಾಡ್ತೀವಿ, ಅದರಲ್ಲಿ ಕೂಡ ಸುಜಾತ ಭಟ್ ಭಾವನನ್ನ ಹುಡುಕಿ ಅವ್ರನ್ನ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಸುಜಾತ ಭಟ್ ಅವರ ಬಾಲ್ಯದ ಜೀವನ ಹೇಗಿತ್ತು, ಮತ್ತೆ 80s ಅಲ್ಲಿ ಹೇಗಿದ್ರು, 90s ಅಲ್ಲಿ ಎಲ್ಲಿದ್ರು, ಅದಾದ ನಂತರ ಎಲ್ಲಿದ್ರು, ಅವರೆಲ್ಲ ಒಂದ್ ಕಡೆ ಸತ್ಯ ಹೋಗಿದ್ದಾರೆ ಅಂತೇಳಿ ನಾವು ಅಂದ್ಕೊಂಡ್ವಿ. ಆದ್ರೆ ಇದಕ್ಕಿದ್ದಂಗೆ ಈ ಬಂದಂತ ಸುಜಾತ ಭಟ್ ಹುಟ್ಟೇ ಇಲ್ಲದೆ ಇರುವಂತ ಅನನ್ಯ ಭಟ್ ನನ್ನ ಮಗಳಿದ್ದಾಳೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅದಾದ ನಂತರ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಆಕೆ ಪ್ರಭಾಕರ್ ಬಾಳಿಗಾರನ ಜೊತೆ ಹಲವು ವರ್ಷಗಳ ಕಾಲ ಲಿವಿಂಗ್ ಟುಗೆದರ್ ಇದ್ದು, ನನಗೆ ಅವಾಗ ಮಕ್ಕಳಿಲ್ಲ, ನಮಗೆ ಮಕ್ಕಳಿಲ್ಲ, ನಾವು ಗಂಡ ಹೆಂಡತಿ ಆಗಿದ್ದೇವೆ, ನಮಗೆ ಶ್ವಾನಮಯ ಪ್ರೀತಿ ಇದೆ, ಅಂದ್ರೆ ಪ್ರಾಣಿ ಪ್ರೀತಿ ನಮಗಿರೋದ್ರಿಂದ ನಾಯಿಗಳನ್ನೇ ನಾವು ಮಕ್ಕಳಂತೆ ಸಾಕ್ತಾ ಇದ್ವಿ ಅಂತೇಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅದು ಆರ್ಟಿಕಲ್ಗಳಾಗಿ ಹಲವು ಪತ್ರಿಕೆಗಳಲ್ಲಿ ಬರ್ತದೆ. ಇದೆಲ್ಲವೂ ಕೂಡ ವರದಿಗಳನ್ನ ಪ್ರಸಾರ ಆದ ನಂತರ ಸುಜಾತ ಭಟ್ ಮತ್ತೆ ಸುಜಾತ ಭಟ್ ಹಿಂದೆ ಇದ್ದವರಿಗೆ ಒಂದ್ ರೀತಿ ವಿಚಲಿತರಾಗ್ತಾರೆ. ನಾವು ಏನೋ ಪ್ಲಾನ್ ಮಾಡಿದ್ರೆ ಇನ್ನೇನೋ ಸತ್ಯಗಳು ಹೊರಗಡೆ ಬರ್ತಾ ಇದೆ, ಹೇಗೆ ಇದರಿಂದ ನಾವು ಹೊರಗಡೆ ಬರೋದು, ಮತ್ತೆ ಹೇಗೆ ಸುಳ್ಳುಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ನಾವು ಕೇಳಿದಂತ ಹಲವು ಪ್ರಶ್ನೆಗಳಲ್ಲಿ ಅನನ್ಯ ಭಟ್ ಅನ್ನುವಂತ ಬಾಲಕಿಯೇ ಹುಟ್ಟಿಲ್ಲ, ಆ ರೀತಿಯ ಯುವತಿಯೇ ಇಲ್ಲ, ಆಕೆಯ ಫೋಟೋ ಕೂಡ ನಿಮ್ಮ ಬಳಿ ಇಲ್ಲ, ಅದು ಇದ್ರೆ ರಿಲೀಸ್ ಮಾಡಿ ಅಂತದನ್ನ ಯಾವಾಗ ಕೇಳಿದ್ವಿ, ಆಗ ಒಂದು ಫೋಟೋವನ್ನ ರಿಲೀಸ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆ ಫೋಟೋವನ್ನ ಕ್ರಿಯೇಟ್ ಮಾಡಿದ್ದೇ ಒಂದು ರೋಚಕವಾದಂತ ವಿಚಾರ. ಸುವರ್ಣ ನ್ಯೂಸ್ ನಲ್ಲಿ ಒಂದಷ್ಟು ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆಗಳು ಹುಟ್ಟಿದಂತ ಸಂದರ್ಭದಲ್ಲಿ ಒಂದು ಸಭೆಯನ್ನ ಕರೀತಾರೆ, ಒಂದು ಸೀಕ್ರೆಟ್ ಮೀಟ್ ಅನ್ನ ಕರೆದು ಅಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡಿ ಯಾವುದೋ ಒಂದು ನಾವು ಫೋಟೋವನ್ನ ಏನು ರಿಲೀಸ್ ಮಾಡ್ತೀವಿ ಆ ಫೋಟೋವನ್ನ ಪತ್ತೆ ಹಚ್ಚಲಿಕ್ಕೆ ಆಗಬಾರ್ದು, ಒಂದು AI ಫೋಟೋವನ್ನ ಕ್ರಿಯೇಟ್ ಮಾಡೋದ ಅದು ಬೇಡ ಅನ್ನೋಂಥದ್ದು ನಿರ್ಧಾರ ಆಗುತ್ತೆ. ಮತ್ತೆ ಬೇರೆ ಯಾರ್ದಾದ್ರೂ ಫೋಟೋವನ್ನ ಯಾವ ಫೋಟೋ ಅನ್ನೋಂಥದ್ರೆ ಆ ಒಂದು ಮಹಿಳೆ ಸಾವನ್ನಪ್ಪಿ ಹಲವು ವರ್ಷಗಳಾಗಿರ್ಬೇಕು, ಅವರ ಫ್ಯಾಮಿಲಿಯವರು ಯಾರು ಇರಬಾರ್ದು, ಅದನ್ನ ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗಬಾರ್ದು, ಆ ರೀತಿಯ ಒಂದಷ್ಟು ಫೋಟೋವನ್ನು ಹುಡುಕಬೇಕು ಅಂತ ಹೋದಂತ ಸಂದರ್ಭದಲ್ಲಿ 2006ರಿಂದ 2025ರವರೆಗೆ ಸುಜಾತ ಭಟ್ ಬೆಂಗಳೂರಿನ ಕೆಂಗೇರಿಯಲ್ಲಿ ರಂಗಪ್ರಸಾದನ್ ಅವ್ರ ಜೊತೆ ಒಂದು ಲಿವಿಂಗ್ ಟುಗೆದರ್ ಇರ್ತಾರೆ. ಅದೇ ರಂಗಪ್ರಸಾದ್ನ ಮಗನ ಹೆಂಡತಿ ವಾಸಂತಿ ಅನ್ನುವಂತ ಫೋಟೋ, ಒಂದು ಅವರ ಎಂಗೇಜಿನ ಫೋಟೋ, ಅಂದ್ರೆ 2007ರಲ್ಲಿ ವಾಸಂತಿ ಸಾವನ್ನಪ್ತಾರೆ. ಆಗ ಅವರಿಗೆ ಸುಮಾರು ಒಂದು 28ರಿಂದ 30 ವರ್ಷ ವಯಸ್ಸಾಗಿರುತ್ತೆ. ಅವರ ಸುಮಾರು 10 ವರ್ಷದ ಹಿಂದಿನ ಫೋಟೋವನ್ನ ಈಕೆ ರಂಗಪ್ರಸಾದ್ ಮನೆಯಲ್ಲಿ ಇರುವಂತದನ್ನೆಲ್ಲವನ್ನೂ ದೋಚ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಫೋಟೋವನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಆ ಫೋಟೋ ಅವ್ರು ಇರ್ತದೆ. ಈ ಫೋಟೋವನ್ನ ನಾವು ರಿಲೀಸ್ ಮಾಡಿದ್ದೆ, ಅದಲ್ಲಿ ಇದನ್ನ ಕೇಳೋದವ್ರು ಯಾರಿಲ್ಲ, ಗಂಡ ಇಲ್ಲ, ಮಾವ ಇಲ್ಲ, ಅವ್ರ ಫ್ಯಾಮಿಲಿಯವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಆಕೆ ಕೂಡ ಸಾವನ್ನಪ್ಪಿದ್ದಾಳೆ. ಈ ಫೋಟೋವನ್ನ ರಿಲೀಸ್ ಮಾಡಿದ್ದೆ, ಅದರಲ್ಲಿ SIT ಅವರು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಮಾಧ್ಯಮಗಳಲ್ಲಿ ಕೂಡ ಇದನ್ನು ಸ್ಟ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾನ್ಸ್ಪಿರಸಿಯನ್ನ ಕ್ರಿಯೇಟ್ ಮಾಡಿ ಈ ಫೋಟೋವನ್ನು ರಿಲೀಸ್ ಮಾಡ್ತಾರೆ. ಆದ್ರೆ ಆ ಫೋಟೋ ಯಾರದ್ದು ಏನು ಅಂತ ಹೇಳಿ ನಾವು ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಅದು ಎಲ್ಲವೂ ತೆರೆದುಕೊಳ್ಳುತ್ತೆ. ಅದು ರಂಗಪ್ರಸಾದ್ ಅವರ ಸೊಸೆಯ ಫೋಟೋ ಅಂತ. ಕಂತೆಯನ್ನ ಜನರ ಮುಂದೆ ಪ್ರಸ್ತುತಪಡಿಸಿದ್ರಲ್ಲ, ಒಂದು ಸಣ್ಣ ಭಯ ಇಲ್ವಾ? ಒಂದು ಸಣ್ಣ ಭಯ, ನಾವಿಷ್ಟು ದೊಡ್ಡ ಸುಳ್ಳನ್ನ ಇಲ್ಲಿ ಕಟ್ತಾ ಇದ್ದೀವಿ, ಯಾರಿಗೂ ನಮ್ಮ ಮೇಲೆ ಅನುಮಾನ ಬರೋದಿಲ್ಲ, ಒಂದ್ ವೇಳೆ ಈ ಸುಳ್ಳು ಗೊತ್ತಾಗ್ಬಿಟ್ರೆ ಅನ್ನೋ ಒಂದು ಸಣ್ಣ ಭಯ ಇಲ್ಲದೆ ಇಷ್ಟು ದೊಡ್ಡದಾಗಿ ಈ ಒಂದು ವಿಷಯವನ್ನ ಪ್ರೊಜೆಕ್ಟ್ ಮಾಡಿದ್ರಲ್ಲ, ಹೇಗೆ ಅಂತ ಇದು? ಈಗ ಇವರು ಮಾಡಿದಂತ ಆರೋಪ ಏನಿದೆ, ಸುಳ್ಳಿನ ಆಧಾರದ ಮೇಲೆಯೇ ಇಷ್ಟು ದೊಡ್ಡ ಆರೋಪ ಮಾಡಿದ್ದಾರೆ ಅಂದ್ರೆ ಆ ಆರೋಪ ಆದ್ರೂ ಎಷ್ಟು ಮಟ್ಟಿಗೆ ನಿಜ ಅಂತ ಮೊದಲನೇದಾಗಿ ಹಾಗಾದ್ರೆ ಅಧಿಕಾರಿಗಳು ಇವರ ಹಿನ್ನೆಲೆನೆ ಚೆಕ್ ಮಾಡ್ಬೇಕಾಗಿತ್ತಲ್ವಾ? ಖಂಡಿತ ಶ್ವೇತಾ, ಅಂದ್ರೆ ಇಲ್ಲಿ ನಾವು ಪ್ರಮುಖವಾಗಿ ನೋಡುವಂತಹದ್ದು ಒಬ್ಬ ಅನಾಮಿಕ ಮುಸುಗುದಾರಿ ವ್ಯಕ್ತಿ ಮತ್ತೆ ಸುಜಾತ ಭಟ್ ಇವ್ರನ್ನ ಕರೆ ತಂದವರು, ಅವರಿಂದ ಹೇಳಿಕೆಯನ್ನ ಕೊಡಿಸ್ತಾ ಇರೋರೆ ಹಿಂದಿರುವಂತಹ ಒಂದು ದೊಡ್ಡ ಗುಂಪು, ಅದೊಂದು ಗ್ಯಾಂಗ್ ಇದೆ. ಧರ್ಮಸ್ಥಳದ ವಿರುದ್ಧ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಸಂಚನ್ನು ರೂಪಿಸಿ ಇವ್ರನ್ನ ಕರ್ಕೊಂಡು ಬಂದು ದೂರುಗಳನ್ನ ಕೊಡಬೇಕು, ಅದು ಸುಳ್ಳು ದೂರುಗಳಾಗಬೇಕು, ಅದ್ರ ಮೇಲ್ನೋಟಕ್ಕೆ ನಂಬುವ ರೀತಿಯ ದೂರುಗಳಾಗಬೇಕು. ಆ ದೂರುಗಳನ್ನು ನೋಡಿದರೆ ಸರ್ಕಾರ ಕೂಡ ಒಂದು ಎಚ್ಚೆತ್ತು ಬೇಗ SITಯನ್ನ ಮಾಡಿ ತನಿಖೆಯನ್ನು ಮಾಡಬೇಕು. ಆ ರೀತಿಯಾದಂಥ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ನು ಕಳೆದ 2 ವರ್ಷಗಳಿಂದ ನಡೆದಿದೆ ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಆರಂಭಿಕದ ಹಂತದಲ್ಲಿ ಅನಾಮಿಕ ಕೂಡ ಮುಂದೆ ಬರಲಿಕ್ಕೆ ಹೆದರ್ತಾನೆ. ಮತ್ತು ಈ ಮಹಿಳೆ ಕೂಡ ಬೇರೆ ಯಾವುದೋ ಉದ್ದೇಶಕ್ಕೆ ಅಲ್ಲಿ ಧರ್ಮಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಗ್ಯಾಂಗು ಎಲ್ಲೋ ಒಂದು ಕಡೆ ಅವ್ರನ್ನ ಜೊತೆಗೆ ಕರ್ಕೊಂಡು ನಿಮಗೆ ನ್ಯಾಯ ಕೊಡಿಸ್ತೇವೆ, ನಾವು ಹೇಳಿದಂತೆ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಥೆಯನ್ನ ಕಟ್ತಾರೆ. ಕಥೆಯನ್ನ ಕಟ್ಟಿ ಅಲ್ಲಿ ಒಂದು ಕಾಲ್ಪನಿಕ ಕಥೆಯಲ್ಲಿ ಒಂದು ಅನನ್ಯ ಭಟ್ ಅನ್ನುವಂಥ ಒಂದು ಹುಡುಗಿಯ ಒಂದು ಕಥೆಯನ್ನ ಕಟ್ತಾರೆ. ಆ ಮೂಲಕ ಈ ಹುಡುಗಿ ಇಲ್ಲಿ ಕಳೆದೋಗಿದ್ದಾಳೆ ಅಂತೇಳಿ ದೂರನ್ನ ಕೊಡಿ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಅದು ಟ್ರೇಸ್ ಆಗಲಿಲ್ಲ ಅನ್ನುವಂಥದ್ದನ್ನ ನಾವು ಹೇಗೋ ಅದರಿಂದ ಹೊರಗೆ ಬರೋಣ, ಮತ್ತೆ ಅಷ್ಟೊತ್ತಿಗೆ ನಾವು ಏನು ಉದ್ದೇಶ ಇದೆ ಅದು ಸಾಧನೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಆಫ್ ಆಕ್ಷನ್ಸ್ ಆಗುತ್ತೆ. ಆದರೆ ತಾವು ಕಟ್ಟುವಂಥ ಕಥೆಗೆ ಎಷ್ಟರ ಮಟ್ಟಿಗೆ ಸಬ್ಸ್ಟ್ಯಾನ್ಸ್ ಇದೆ, ಅದರ ಸಾಕ್ಷಿಗಳೇನಿದೆ ಅದನ್ನೇ ಹುಡುಕ್ತಾ ಹೋದ್ರೆ ತಾವೆಲ್ಲೇ ಒಂದು ಕಡೆ
ಟ್ರ್ಯಾಪ್ ಒಳಗಡೆ ಬೀಳ್ತೀವಿ ಅನ್ನುವಂಥ ಭಯ ಇದ್ದಂತೆ ಕಾಣ್ತಾ ಇಲ್ಲ. ಆದರೆ ಈಗ ಒಂದೊಂದಾಗಿ ಎಕ್ಸ್ಪೋಸ್ ಆದಂತೆ ಇವರಿಗೆ ಒಂದಷ್ಟು ಭಯ ಶುರುವಾಗಿದೆ. ಯಾಕೆಂದ್ರೆ ಆರಂಭದ ಹಂತದಲ್ಲಿ ಸುವರ್ಣ ನ್ಯೂಸ್ ಅವರ ಭಾವನನ್ನ ಇಂಟರ್ವ್ಯೂ ಮಾಡಿದ ಸಂದರ್ಭದಲ್ಲಿ ಅವರ ಒಂದಷ್ಟು ಬೇರೆ ಬೇರೆ ರೀತಿ ರಿಯಾಕ್ಷನ್ಸ್ ಅನ್ನು ಕೊಡಲಿಕ್ಕೆ ಮುಂದಾದ್ರು. ಆದರೆ ಇದೀಗ ಈ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಬೇಕು, ನಿಮ್ಮ ಉತ್ತರ ಬೇಕು ಅಂದ್ರೂ ಕೂಡ ಯಾರೊಬ್ರು ಕೂಡ ಮುಂದೆ ಬರದಂತ ರೀತಿ ಅವರೀಗ ಇದನ್ನೆಲ್ಲ ಒಂದ್ ಕಡೆ ಇದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇರುವಂತಹ SIT ಈ ರೀತಿ ಸುಳ್ಳು ದೂರನ್ನ ಕೊಟ್ಟವರ ವಿರುದ್ಧ ಏನು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಒಂದು ದೂರು ಅಂತವರ ವಿರುದ್ಧ ಒಂದು ಕೌಂಟರ್ ಕೇಸನ್ನ ದಾಖಲು ಮಾಡಿಕೊಂಡು ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳೇ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತಹದ್ದು. ಶ್ವೇತಾ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.